ಹಲೋ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೆಂಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವತ್ತೊಂದು ಕಟ್ಲೆಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅವಲಕ್ಕಿ ಮತ್ತು ಆಲೂಗಡ್ಡೆ, ಬ್ರೋಕ್ಲಿ ಎಲ್ಲ ಹಾಕಿ. ನಾನು ಆಲ್ರೆಡಿ ಅವಲಕ್ಕಿನ ನೆನೆಸಿಟ್ಕೊಂಡಿದ್ದೆ. ಮತ್ತು ಅವಲಕ್ಕಿನ ನೆನೆಸಿಟ್ಕೊಂಡಿದ್ದೆ. ಬ್ರೋಕ್ಲಿ ಮತ್ತು ಆಲೂಗಡ್ಡೆನ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇಲ್ಲಿ ಅದಕ್ಕೊಂದು ಸ್ವಲ್ಪ ಪನ್ನೀರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಂದಿನಿ ಪನ್ನೀರು ನೀವು ನೋಡ್ತಾ ಇರ್ಬೋದು. ಇದು ಹಾಫ್ ಕೆ ಜಿ ಅಷ್ಟು ಪನ್ನೀರ್ ಇರುತ್ತೆ. ಹಾಫ್ ಕೆ ಜಿಗಿಂತ ಸ್ವಲ್ಪ ಕಮ್ಮಿ ಇತ್ತು. ನಾನು ಆಲ್ರೆಡಿ 1 ಕಿಲೋ ತೊಗೊಂಬಂದುಬಿಟ್ಟಿದ್ದೆ. ನಾನು ಅದನ್ನಲ್ಲೇ ಸ್ವಲ್ಪ ಮಿಕ್ಸಿ ಇಟ್ಕೊಂಡಿದ್ದೆ ನಾನು ಪನ್ನೀರನ್ನ. ಇದನ್ನೇ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಮಾಡೋಣ ಅಂತ ಮಕ್ಕಳು ಸ್ಕೂಲಿಂದ ಬಂದಮೇಲೆ ಏನಾದರೂ ತಿನ್ನಬೇಕು ಅಂತ ಇದ್ರಲ್ವ, ಚಳಿಗಾಲ ಅಂತೇಳ್ಬಿಟ್ಟು ಮಾಡ್ತಾ ಇದ್ದೆ ನಾನು. ಪನ್ನೀರನ್ನ ಗ್ರೇಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಪನ್ನೀರನ್ನ ಗ್ರೇಟ್ ಮಾಡ್ಕೊಂಡಿದ್ದಾದಮೇಲೆ ನಾನು ಸ್ವಲ್ಪ ಪನ್ನೀರನ್ನ ಎತ್ತಿಟ್ಕೊತೀನಿ. ಅದು ಮಿಯಾನೀಸ್ ಟೈಪ್ ಮಾಡೋಣ ಅಂತೇಳ್ಬಿಟ್ಟು. ಬ್ರೋಕ್ಲಿ ನೋಡೋಣ ಅಂತಂದರೆ ಇನ್ನೊಂದು ಸ್ವಲ್ಪ ಬ್ರೋಕ್ಲಿ ಹಂಗೆ ಇತ್ತು. ಸೊ ಅದನ್ನು ನಾನು ಸ್ವಲ್ಪ ಚಾಪ್ ಮಾಡಿಕೊಂಡು ಅದನ್ನು ಸ್ವಲ್ಪ ಬಿಸಿ ನೀರಲ್ಲಿ ಹಾಕಿ ಒಂದು ಕುದಿ ಬಂದಮೇಲೆ ಅದನ್ನು ಇಳಿಸ್ಕೊಂಡ್ಬಿಡ್ತೀನಿ. ಯಾಕಂದರೆ ಸ್ವಲ್ಪ ಆಲೂಗಡ್ಡೆ ಮತ್ತು ಪನ್ನೀರೆಲ್ಲ ಹಾಕಿದ್ಮೇಲೆ ಬ್ರೋಕ್ಲಿ ತುಂಬಾ ಕಡಿಮೆ ಆಗ್ತಿದೆ ಅಂತ ಅನ್ನಿಸ್ತು. ಮನೇಲಿ ಬ್ರೋಕ್ಲಿ ಇರೋದ್ರಿಂದ ಮಕ್ಕಳಿಗೆ ತುಂಬಾ ಹೆಲ್ತಿ ಅಲ್ವಾ. ಅವರು ಹಾಗೆ ಕೊಟ್ಟರೆ ಫ್ರೈ ಮಾಡಿ ಇಲ್ಲ ಬಾಯ್ಲ್ ಮಾಡಿ ಶಾಲೋ ಫ್ರೈ ಮಾಡಿ ಕೊಟ್ಟಾಗ ಅವ್ರಿಗೆ ಅಷ್ಟೊಂದು ಇಷ್ಟ ಆಗೋಲ್ಲ. ಈ ಥರ ಕಟ್ಲೆಟ್ ಟೈಪ್ ಏನಾದರೂ ಮಾಡಿ ಕೊಟ್ಟಾಗ ಅವ್ರಿಗೆ ಇಷ್ಟ ಆಗುತ್ತೆ. ನಾನು ಪಕ್ಕದಲ್ಲೇ ಮತ್ತು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆ ಮಿಯೋನೀಸ್ಗೆ ಏನೇನು ಹಾಕ್ಕೋಬೇಕು ಅಂತೇಳ್ಬಿಟ್ಟು. ಆದಷ್ಟು ಮಿಯೋನೀಸ್ನ ನಾನು ಈಚೆಯಿಂದ ತರೋದನ್ನು ಸ್ವಲ್ಪ ಅವಾಯ್ಡ್ ಮಾಡಿದ್ದೀನಿ. ಇಲ್ಲಿ ಮಿಯೋನೀಸ್ಗೆ ಏನೇನು ಬೇಕೋ ನಮ್ಮ ಮನೆಯಲ್ಲೇ ಬೇಕಾಗಿರೋಂಥ ವೈಟ್ ಸಾಸ್ಗೆ ಅದಕ್ಕೆ ಇಂಗ್ರೀಡಿಯೆಂಟ್ಸ್ನ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಶುಂಠಿ ಮತ್ತು ಬೆಳ್ಳುಳ್ಳಿ ಅದೆಲ್ಲನೂ. ಮತ್ತು ಇಲ್ಲಿ ಒಂದು ಸ್ವಲ್ಪ ಗರಂ ಮಸಾಲಾನು, ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದೆಷ್ಟುನು. ಅವಲಕ್ಕಿ, ಆಲೂಗಡ್ಡೆ, ಬ್ರೋಕ್ಲಿ ಮತ್ತು ಪನ್ನೀರ್ ಇದಿಷ್ಟು ನಾನು. ಇಲ್ಲಿ ನಾನು ಮಿಯೋನೀಸ್ಗೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿರೋ ಅಂಥದ್ದು, ಒಂದು ಸ್ವಲ್ಪ ಪನ್ನೀರ್ ಎತ್ತಿಟ್ಕೊಂಡಿದ್ನಲ್ವ ಗ್ರೇಟ್ ಮಾಡಬೇಕಾದ್ರೆ ಆ ಪನ್ನೀರು, ಮತ್ತು ಒಂದು ಸ್ವಲ್ಪ ನೆನೆಸಿಟ್ಕೊಂಡಿದ್ದೆ ಅದು ಕಾಜು, ಗೋಡಂಬಿ, ಇದಿಷ್ಟನ್ನು ಹಾಕ್ಕೊಂಡು ಅದ್ರ ಜೊತೆಗೆ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಇದಿಷ್ಟನ್ನು ಗ್ರೈಂಡ್ ಮಾಡ್ಕೊಳ್ತೀನಿ. ಫಸ್ಟು ಒಂದು ಸ್ವಲ್ಪ ತರಿಯಾಗಿ ಅದನ್ನು ನೋಡ್ಕೊಂಡು, ಅದಾದಮೇಲೆ ಮೊಸರು ಇಲ್ಲ ಅಂತಂದರೆ ನೀರು ಹಾಕ್ಕೊಂಡು ನೀವು ಇನ್ನೊಂದು ಸ್ವಲ್ಪ ಗ್ರೈಂಡ್ ಮಾಡ್ಕೋಬೋದು. ನೀಟಾಗಿ ಅದು ತುಂಬ ಫೈನ್ ಪೇಸ್ಟ್ ಆಗಿಬಿಡುತ್ತೆ. ಇಲ್ಲಿ ನನ್ನ ತವಾದಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಶಾಲೋ ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಇದು ನಾನು ಸ್ವಲ್ಪ ಚೀಸು ನನಗೆ ಬೇಡ ಅಂಥೇಳಿ ಒಂದು ಸ್ವಲ್ಪ ಚೀಸ್, ವಿತೌಟ್ ಚೀಸ್ ಇಲ್ದಿರ ನಾನು ಒಂದು 4-5 ಸ್ವಲ್ಪ ನನಗೂ ನಮ್ಮ ಮನೆಯವ್ರಿಗೂ ಬೇಕಾಗಿರೋಷ್ಟು ನಾನು ನೀಟಾಗಿ ಉಂಡೆ ಕಟ್ಕೊಂಡು ನೀಟಾಗಿದೆ ಈ ಥರ ಉಂಡೆ ಕಟ್ಕೋಬೋದು. ಇದನ್ನು ನೀವು ಈ ಥರ ನಾನು ವಡೆ ಥರ ಮಾಡ್ಕೊಳ್ತಾ ಇದ್ದೀನಿ. ನೀವು ಇಲ್ಲ ಅಂತಂದರೆ ಸ್ವಲ್ಪ ಉದ್ದುದ್ದನೂ ಮಾಡ್ಕೋಬೋದು. ಇದಿಷ್ಟು ನಾನು ಫ್ರೈ ಮಾಡ್ಕೋತೀನಿ ಅಷ್ಟೇ. ಡೀಪ್ ಫ್ರೈಯೂ ಮಾಡ್ಕೋಬೋದು ಇದನ್ನು. ನನಗೆ ಡೀಪ್ ಫ್ರೈ ಬೇಡ ಅಂಥೇಳಿ ಈ ಥರ ತವೆ ಮೇಲೆ ಇಟ್ಟು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವು ಹಿಂಗೆ ಮಾಡ್ಕೋಬೋದು. ಡೀಪ್ ಫ್ರೈ ಇಷ್ಟ ಇರೋವಂಥವ್ರು ಇದನ್ನು ಡೀಪ್ ಫ್ರೈನೂ ಮಾಡ್ಕೋಬೋದು. ಅದಕ್ಕಿಂತ ಮುಂಚೆ ಸ್ವಲ್ಪ ಕಾರ್ನ್ಫ್ಲೋರು ಮತ್ತು ಮೈದಾ ಹಿಟ್ಟನ್ನ ಮಿಕ್ಸ್ ಮಾಡಿ ಒಂಚೂರು ಉಪ್ಪಾಕಿ ಅದನ್ನು ಒಂದು ಸ್ವಲ್ಪ ನಾವು ಬೋಂಡಾ ಬಜ್ಜಿ ಬೇಯಿಸ್ತೀವಲ್ವ ಆ ಥರ ಗಾತ್ರದಲ್ಲಿ ಇದು ಮಾಡ್ಕೊಂಡು ಡಿಪ್ ಮಾಡಿ ಅದನ್ನು ನಾವು ಡೀಪ್ ಫ್ರೈಯೂ ಮಾಡ್ಕೋಬೋದು. ಆ ಥರನೂ ಚೆನ್ನಾಗಿರುತ್ತೆ, ಬಟ್ ಈ ಥರನೂ ಚೆನ್ನಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಆಗಲಿ ಡಿನ್ನರ್ಗಾಗಲಿ ಇದನ್ನು ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಈ ಕಟ್ಲೆಟ್ಟು ಸ್ನ್ಯಾಕ್ಸ್ಗಾದರೂ ತಿನ್ಬೋದು, ಡಿನ್ನರ್ ಟೈಮ್ಗಾದರೂ ತಿನ್ಬೋದು. ತುಂಬ ಈಸಿಯಾಗಿ ಮತ್ತು ತುಂಬ ಬೇಗ ಆಗುವಂಥದ್ದು. ನಾನು ಇದಿಷ್ಟನ್ನು ಚೀಸ್ ಹಾಕ್ಕೊಂಡಿರೋ ಮಾಡಿದೆ ನನಗೆ ಮತ್ತು ನಮ್ಮ ಮನೆಯವ್ರಿಗೆ. ನೆಕ್ಸ್ಟು ಸುಶಾಂತ್ ಅವ್ರಿಗೆ ಒಂದು ಸ್ವಲ್ಪ ಚೀಸ್ನ ಗ್ರೇಟ್ ಮಾಡಿಕೊಂಡು ಅದನ್ನು ಫಿಲ್ ಮಾಡಿಕೊಂಡೆ ಅವ್ರಿಗೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ ಯಾವುದಾದ್ರೂ ಒಂದು ಇದರಲ್ಲಿ ಚೀಸ್ ಇಂಟೇಕು ಅಂದರೆ ಪ್ರೋಟೀನ್ ಇಂಟೇಕು ತುಂಬಾ ಒಳ್ಳೆಯದು ಅಂತೇಳ್ಬಿಟ್ಟು ಈ ಥರ ಕೊಡ್ತೀನಿ. ಇದಾದಮೇಲೆ ತುಂಬ ಚೆನ್ನಾಗಿರುವಂಥ ಯಮ್ಮಿ ಆಗಿರೋವಂಥದ್ದು ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ತುಂಬಾ ಇಷ್ಟಪಡುವಂಥ ಟೇಸ್ಟಿಯಾದಂಥ ಕಟ್ಲೆಟ್ಟು ರೆಡಿ ಆಗುತ್ತೆ. ಇಲ್ಲಿ ಸುಶಾಂತ್ ಪಕ್ಕದಲ್ಲಿ ಸಾಸ್ನ ಒಂದು ಸ್ವಲ್ಪ ಬಿಸಿ ಮಾಡಿದ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಅಂತೇಳ್ಬಿಟ್ಟು ಬಿಸಿ ಮಾಡ್ತಿದ್ದಾನೆ. ಅದಕ್ಕೊಂದು ಸ್ವಲ್ಪ ಆರಿಗೆನಸ್ ಹಾಕ್ಕೊಂಡು ಸರ್ವ್ ಮಾಡ್ಕೊಂಡ್ವಿ ನಾವು. ಈ ಥರನೇ ಸೆಕೆಂಡ್ ಟ್ರಿಪ್ನ ನಾನು ಹಾಕಿದೆ, ಚೀಸ್ ಹಾಕಿರೋವಂಥದ್ದು. ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಡಾರ್ಕ್ ಕಲರ್ ಆಗ್ತಾಯಿದೆ ಇದು ಚೀಸ್ ಹಾಕಿದ್ಮೇಲೆ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಲೈಟಾಗಿರುತ್ತೆ, ತುಂಬ ಹೆಲ್ದಿನೂ ಹೌದು. ಯಮ್ಮಿ ಆಗಿರುವಂಥ ಈವ್ನಿಂಗ್ ಸ್ನ್ಯಾಕ್ಸು ಮತ್ತು ಡಿನ್ನರ್ ರೆಡಿ ಆಗಿದೆ, ನೀವು ನೋಡ್ಬೋದು. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಮತ್ತು ಇದು ಗ್ರೀಷ್ಮ ಏನೋ ಡ್ರಾಯಿಂಗ್ ಮಾಡ್ತಿದ್ದಾಳೆ ಅಂತೇಳ್ಬಿಟ್ಟು ನಾನು ಅಲ್ಲಿ ನೋಡೋಕ್ಕೆ ಬಂದೆ. ತುಂಬಾ ಏನೋ ಇಂಟ್ರೆಸ್ಟಿಂದ ಮಾಡ್ತಿದ್ಲು ಅಂತೇಳ್ಬಿಟ್ಟು. ಏನು ಪೇಂಟಿಂಗು? ಮಿಕ್ಸ್ ಆಫ್ ಕಲರ್ಸ್ ಮತ್ತು ಅದ್ರ ಜೊತೆ ಒಂದು ಬ್ಲ್ಯಾಕ್ ಕಲರ್ ಸ್ಕೈ ಬರುತ್ತೆ.
ಹಿಸ್ಟ್ರಿ ಜೊತೆ ನಾವು ಆರ್ಟ್ಸ್ ಸರ್ ಮಾಡಿದ್ರೆ ನೋಟಿಸ್ ಬೋರ್ಡಲ್ಲಿ ಹಾಕ್ತಾರಂತೆ. ನೋಟಿಸ್ ಬೋರ್ಡ್ ಮೇಲೆ ಹಾಕ್ತಾರಂತೆ. ನಾವು ಚಿಕ್ಕವರಾಗಿದ್ದಾಗ ಬರೀ ಒಂದು ಕಲರ್ ಪೆನ್ಸಿಲು. ಹಾಂ, ನಿಮಗೆ ನೋಡು ಎಷ್ಟು. ಹಾಂ, ಇದು ನೋಟಿಸ್ ಬೋರ್ಡಲ್ಲಿ ಹಾಕ್ತಾರಂತೆ. ಮತ್ತೆ ಚೆನ್ನಾಗಿ ಮಾಡು. ಸುಶಾಂತ್ ಶೆಫು ಕಟ್ಲೆಟ್ ಮಾಡಿದರೆ ಅದ್ರಿಗೆ ಏನಪ್ಪ ಅದು ಸಾಸ್. ಸುಶಾಂತ್ಸ್ ರೆಸಿಪಿ ಸಾಸ್. ಕ್ಯಾಮ್ರಾ ಶೈ ಪರ್ಸನ್. ಸುಶಾಂತ್ಸ್ ಕ್ರೈ ರೆಸಿಪಿ. ಏನದು? ಒರಿಗೇನೋಸ್. ವಾವ್, ಎಮ್ಮಿ ಎಮ್ಮಿ. ಪಾತ್ರೆ ತೊಳಿತಾ ಇದ್ದಷ್ಟು ಬೀಳ್ತಾನೆ ಇರುತ್ತೆ. ಇವಾಗ ಮತ್ತೆ ಇಷ್ಟೆಲ್ಲ ತೊಳಿಬೇಕು. ವಾವ್, ಸೂಪರ್. ಸರಿ, ಹತ್ರ ತಗೊಂಡ. Still I'll put some details. ಗ್ರೀಷ್ಮ ಡ್ರಾಯಿಂಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಮತ್ತು ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಮರಿಬೇಡಿ. ಎಮ್ಮೆಯಾಗಿರೋ ಅಂಥ ಕಟ್ಲೆಟ್ನ ನೀವು ಟ್ರೈ ಮಾಡ್ತೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಈವ್ನಿಂಗ್ ಸ್ನ್ಯಾಕ್ಸಲ್ಲಾಗಲಿ, ಡಿನ್ನರ್ ಇದಕ್ಕಾಗಲಿ, ಸ್ನ್ಯಾಕ್ಸ್ಗಾಗಲಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನಂತೂ ಮರಿಲೇಬೇಡಿ. ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.